ಮೀನುಗಳು 500 ಮಿಲಿಯನ್ ವರ್ಷಗಳ ಹಿಂದೆ ಹುಟ್ಟಿದವು. 500 ಮಿಲಿಯನ್ ಅಂದರೆ 50 ಕೋಟಿ ವರ್ಷಗಳ ಹಿಂದೆ. ಮಾನವ ಹುಟ್ಟಿದ್ದು 20 ಲಕ್ಷ ವರ್ಷಗಳ ಹಿಂದೆ, 2 ಮಿಲಿಯನ್ ಇಯರ್ಸ್ ಓನ್ಲಿ. ಫಿಶಸ್ ಇವಾಲ್ವ್ಡ್ ಲಾಂಗ್ ಬ್ಯಾಕ್. ನನ್ನ ದೃಷ್ಟಿಯಲ್ಲಿ ಮ್ಯಾನ್ ಈಸ್ ಎ ಬಚ್ಚಾ ಇನ್ ಫ್ರಂಟ್ ಆಫ್ ಫಿಶ್. ಯಾಕೆ ಹೇಳ್ತೀನಿ ಅಂದರೆ, ನಿಸರ್ಗದಲ್ಲಿ ಮೀನುಗಳು ಎಷ್ಟೊಂದು ಸಂಖ್ಯೆಯಲ್ಲಿ ಅವು ಇದ್ವು ಅಂದರೆ, ಈಗ ಉಳಿದಿರೋದು 99% ಹೋಗಿದೆಯಂತೆ. ಉಳಿದಿರೋ 1% ಅಷ್ಟೇನಿದೆ ಅದನ್ನು ನಾವು ಉಳಿಸ್ಕೊಳ್ಬೇಕಾಗಿದೆ. ಈ 50 ಕೋಟಿ ವರ್ಷಗಳ ಹಿಂದೆ ಬೇರೆ ಯಾವ ಜೀವಿಗಳೂ ಇರಲಿಲ್ಲ, ಮೀನುಗಳು ಮಾತ್ರ ಇದ್ದದ್ದು. ಹಾಗಾಗಿ ನಾನು ಜೀವ ವಿಕಾಸ ಆದಾಗ ಮೀನು ಹೇಗೆ ಯಾವಾಗ ಅದು ಹುಟ್ಟಿತು ಅನ್ನೋದ್ರ ಬಗ್ಗೆ ಒಂದು ಮೀನುಗಾರಿಕೆ ಕವನ ಬರೆದಿದ್ದೇನೆ. ಆ ಕವನದ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಂಥ ಬೆರಗು ಈ ಜೀವ ಸಂಕುಲ ವೈವಿಧ್ಯ, ಧರೆಯೊಳಗೆ ಅಡಗಿಹುದು ಜೀವ ವಿಕಾಸದ ವೈಶಿಷ್ಟ್ಯ. 400 ಕೋಟಿ ವರುಷಗಳ ಹಿಂದೆ ಬ್ಯಾಕ್ಟೀರಿಯಾಗಳ ಉಗಮ, ನಂತರ ಕಡಲ ಒಡಲಿನಲ್ಲಿ ಜಲಜೀವಿಗಳ ಸೃಷ್ಟಿಯದೇ ಸಂಭ್ರಮ. 50 ಕೋಟಿ ವರುಷಗಳ ಹಿಂದೆ ಮೀನುಗಳ ಹುಟ್ಟೆ ಪ್ರಥಮ, ನಂತರ ಹರಡಿದವು ಹೂಗಿಡ ಬಳ್ಳಿಗಳು, ಹಸಿರು ತುಂಬಿದ ಅಡವಿಗಳು, ಉಭಯ ಜೀವಿಗಳು, ಉರಗಗಳು ಮತ್ತು ಪಕ್ಷಿಗಳು. ನಂತರ ಉದಯಿಸಿದವು ಸಸ್ತನಿಗಳು. ಜಗದೊಳಗೆ ಎಲ್ಲೆಲ್ಲೂ ಸೃಷ್ಟಿಯ ಹಬ್ಬವೇ ಹಬ್ಬ, ಮಾಡಲಾದರೂ ಎನಿತು ಇಹನಲ್ಲ ಇವನೊಬ್ಬ. ಕೋಟಿ ಕೋಟಿ ಜೀವಿಗಳ ಪೈಕಿ ದುಸ್ವಪ್ನವೆನಿಸಿಹ, ಸೃಷ್ಟಿಯ ಬೇರಿಗೆ ಕೊಡಲಿ ಎಸೆಯಲು ಕಾದಿಹ. ಯಾರಿಗೇನಾದರೆಂದು ಪರಿಸರ ಹಾಳುಗೆಡಹುತಿಹ, ಸುತ್ತಲಿನದೆಲ್ಲದೂ ತನ್ನದೇ ಎಂದು ಭಾವಿಸಿಹ. ಕಾಡು ಮೇಡನು ಸ್ವಲ್ಪವೂ ಬಿಡದೆ ನುಂಗಿ ಹಾಕುತ್ತಿಹ, ಭೂಮಿಯೊಳು ಬಾಳಲನರ್ಹವೆನಿಸಿಹ. ಮಾನವನೆಂಬ ಅವಿವೇಕದ ಪ್ರತಿರೂಪ ಮತ್ತು ಸ್ವಾರ್ಥದ ತದ್ರೂಪ. ಬಾವಾ ಅಲ್ವಾ? ಚೆನ್ನಾಗಿ ನಿರರ್ಗಳವಾಗಿ ಹೇಳ್ತೀರ ಕವನಗಳು ಅಂತ ಹೇಳಿದ್ರೆ. ನೋಡಿ, ಮನುಷ್ಯ ಎಷ್ಟು ಸ್ವಾರ್ಥಿ ಆಗಿದ್ದಾನೆ ಅಂದರೆ, ತನಗಿಂತ ಮುಂಚೆ ಹುಟ್ಟಿದಂಥ ಎಲ್ಲ ಜೀವಿಗಳ ಬಗ್ಗೆ ಅವನಿಗೆ ಕಾಳಜಿ ಇಲ್ಲ, ತನ್ನ ಸ್ವಾರ್ಥ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೆ ಒಂದು ರೀತಿಯಲ್ಲಿ ಪರಿಸರವನ್ನು ನಾವು ಕಾಪಾಡಿಕೊಂಡು ಬರಬೇಕು, ಎಲ್ಲ ಜೀವಿಗಳ ಬಗ್ಗೆ ನಾವು ಗೌರವದಿಂದ ಅವುಗಳನ್ನು ಸಂರಕ್ಷಣೆ ಮಾಡಬೇಕು ಅನ್ನುವ ಜ್ಞಾನ ಬಂದಿದೆ. ಹಾಗಾಗಿ ಅದೊಂದು ಆಶಾದಾಯಕವಾದ ಸಂಗತಿ.